ಪಾರ್ಟ್ ಯಾರು ನೋಡಲಿಲ್ಲ, ಸುಮಾರು ನಿಮ್ಮ ಪರೀಕ್ಷೆಗೆ ಬರ್ತಕ್ಕಂಥ 10 ಅಂಕಗಳಾದರೂ ಕೂಡ ಆ ವಿಡಿಯೋದಿಂದ ನಿಮಗೆ ಸಿಗ್ತವೆ. ಆ ವಿಡಿಯೋವನ್ನು ತಪ್ಪದೆ ನೋಡಿ ಫಸ್ಟ್ ಪಾರ್ಟಲ್ಲಿ. ಸೊ ಈ ದಿನ ಯಾವೆಲ್ಲ ಭಾಗದ ಪ್ರಶ್ನೆಗಳಿದ್ದಾವೆ ಅನ್ನೋದನ್ನು ನೀವೇ ಕಡೆವರೆಗೂ ಕೂಡ ನೋಡಬೇಕು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಇಲ್ಲಿ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಇದೇ ಥರದ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ತಾವು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಆಲ್ ಸಬ್ಜೆಕ್ಟ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ 2024 ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ಮೊದಲಿಗೆ ಪದ್ಯ ಕಂಠಪಾಠದಿಂದ 4 ಅಂಕಗಳು ಸಿಗ್ತದೆ. ಸೊ ಪದ್ಯದ ಸರಿಯಾಗಿರ್ತಕ್ಕಂಥ 4 ಸಾಲುಗಳನ್ನು ಬರಿಬೇಕು. ಪ್ರತಿ ಸಾಲಿಗೂ ಕೂಡ 1 ಅಂಕಗಳನ್ನು ಕೊಡ್ತಾರೆ. ಸೊ ಮೊದಲಿಗೆ ಸಂಕಲ್ಪ ಗೀತೆಯಿಂದ ನೋಡೋದಾದರೆ, ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದಲ್ಲಿ ನಿಮಗೆ ಬರ್ತಕ್ಕಂಥ ಮೇನ್ ಸಾಲುಗಳಂದರೆ, ನೀಲ ಮೇಘ ಮಂಡಲ ಸಮಬನ್ನ ಮುಗಿಲಿಗೆ ರೆಕ್ಕೆಗಳಡೆದವು ಅನ್ನ, ಚಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕನ್ನ, ಹಕ್ಕಿ ಹಾರುತ್ತಿದೆ ನೋಡಿದಿರ. ಹಸಿರು ಪದ್ಯದಲ್ಲಿರ್ತಕ್ಕಂಥದ್ದು, ಹಸುರಾಗಸ ಹಸಿರು ಮುಗಿಲು, ಹಸಿರು ಗದ್ದೆಯ ಬಯಲು, ಹಸುರಿನ ಮಲೆ, ಹಸಿರು ಕಣಿವೆ, ಹಸಿರು ಸಂಜೆಯಿ ಬಿಸಿಲು. ಕೌರವೇಂದ್ರನ ಕೊಂದೆ ನೀನು ಪಾಠದಲ್ಲಿ ಯಾವೆಲ್ಲ ಪದ್ಯದ ಸಾಲುಗಳ ಬಾಹೆಟ್ ಹಾಕಬೇಕಂದ್ರೆ, ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ, ಕೌರವನ ಋಣ ಹಿಂಗೇರನದಲ್ಲಿ, ಸುಭಟಕೋಟಿಯನ್ನು ತೀರಿಸಿಯೇ ಪತ್ಯವಸರಕ್ಕೆ, ಶರೀರವನ್ನು ನೂಕುವೆನು ನಿನ್ನಯ ವೀರರೈವನ ನೋಯಿಸುವೆನು ರಾಜೀವ ಸಖನಾನೆ. ಚಲಮನೆ ಮೆರವಂ ಪದ್ಯದಲ್ಲಿರ್ತಕ್ಕಂಥದ್ದು, ನೆಲಕಿರುವೆನೆಂದು ಬಗೆದಿರೆ ಚಲಕಿರುವೆಂ ಪಾಂಡವ ಸುತರೋಳಿ ನೆಲವಿದು, ಪಾಳ್ ನೆಲಗೆ ದಿನ ಪಸುತನಂ, ಕೊಲಿಸಿದ ನೆಲನೊಡನೆ ಮತ್ತೆ ಪದು ವಾಲ್ದಿಪೇನೆ. ಹಲಗಲಿ ಬೇಡರು ಪದ್ಯದಲ್ಲಿ, ಸಿಕ್ಕದ್ದು ತಗೊಂಡು ಸರದ ನಿಂತರು ಊರಿಗೆ ಕೊಳ್ಳಿ ಇಟ್ಟು, ಬೂದಿ ಮಾಡ್ಯಾರು ಹಲಗಲಿ ಸುಟ್ಟು, ಗುರ್ತಳಿಯಲ್ಲಿ ಎಳ್ಳಷ್ಟು, ಕಾಣದೆ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು, ಕುರ್ತಕೋಟಿ ಕಲ್ಮೇಶನ ದಯದಿಂದೆ ಹಾಡಿದೆ ನನ್ನ ಜನಕ. ವೀರಲವ ಪದ್ಯದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಸಾಲುಗಳು, ಊರ್ವಿಯಳ ಕೌಸಲ್ಯ ಪಡೆದ ಕುವರಂ ರಾಮ ನೋರ್ವನೇ ವೀರನಾಥನ ಯಜ್ಞ ತುರಂಗವಿದು, ನಿರ್ವಹಿಸಲಾರ್ಪರಾದೊಡನ್ ತಡೆಯಲೆಂದಿರ್ದ ಲೇಖವನೋದಿ, ಗರ್ವವಂ ಬಿಡಿಸಿದೊರ್ದಡೆ ನಿನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನದಿರ್ದಪುದೆ, ತನ್ನ ಗುರುವ ತೋಳುಗ ವೇತಕ್ಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನು. ಓಕೆನಾ. ನೆಕ್ಸ್ಟ್, ಕೆಮ್ಮನೆ ಮೀಸೆ ಒತ್ತನೆದಿಂದ ಅಂತ್ಯರ್ಬ ನಾರ್ಗೆ ಪಿರಿದು, ಭ್ರಾಂತುದಲೆಂ ದ್ರೋಣನೆಂಬನೆ ಪಾರ್ವೆನೆ, ಪೇಳೆ ತನಗೆ ಕೇಳೇನೆ ನೊಂಕತಪ ನೆನೆಯ ನೆರೆದು ಸಭೆಯೋಳ್ ನುಡಿದ. ಇಷ್ಟು ಏನಾಗಿತ್ತಪ್ಪ ಅಂದರೆ ಪದ್ಯದಲ್ಲಿ ಕಂಠಪಾಠ ಮಾಡ್ತಕ್ಕೆ ಇರ್ತಕ್ಕಂಥ ಸಾಲುಗಳು ಇತ್ತು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ 18 ಅಂಕಗಳು ಸಂದರ್ಭದ ಬರ್ತವೆ. ಸೊ ಗದ್ಯ ಭಾಗದಿಂದ 3 ವಾಕ್ಯಗಳು ಇರ್ತವೆ, ಪದ್ಯ ಭಾಗದಿಂದ 3 ವಾಕ್ಯಗಳು ಇರ್ತವೆ. ಇದು ನಿಮಗೆ ನೆನಪಲ್ಲಿ ಇರಬೇಕು. ಸೊ ಗದ್ಯ ಭಾಗದಲ್ಲಿ ಯಾವ ಪಾಠ, ಯಾವ ಕವಿ, ಯಾವ ಆಕರ ಕೃತಿ ಇದನ್ನು ಬರಲೇಬೇಕು. ಇದಕ್ಕೆ ಅರ್ಧ ಅಂಕಗಳನ್ನಾದರೂ ಕೊಡ್ತಾರೆ. ಶಬರಿ ಪಾಠ ಪೂತಿ ನರಸಿಂಹಾಚಾರ್ಯ, ಶ್ರೀರಂಗನ ಕಸ್ತೂರಿ ಸಂಪಾದಿಸಿದ ಏಕಾಂಕ ನಾಟಕ. ಲಂಡನ್ ನಗರ ವಿಕ್ರು ಗೋಕಾಕ್ ಅವರು ಬರೆದಿದ್ದಾರೆ, ಸಮುದ್ರದ ಆಚೆಯಿಂದ ಅಂತಕ್ಕಂಥ ಪ್ರವಾಸ ಕಥನ. ಶುಕನಾಸನ ಉಪದೇಶ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ, ಇದು ಕಾದಂಬರಿ. ಭಾಗ್ಯಶಿಲ್ಪಿಗಳು DS ಜಯಪ್ಪಗೌಡ, ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು. ಸುಕುಮಾರಸ್ವಾಮಿ ಕತೆ ಶಿವಕೊಟ್ಯಾಚಾರ್ಯ ವಡ್ಡಾರಾಧನೆ ಕೃತಿಯಿಂದ. ಯುದ್ಧ ಸಾರ ಅಬುಕ್ಕರ್ ಅವರು ಬರೆದಿರೋ ಚಪ್ಪಲಿಗಳು ಅಂತಕ್ಕಂಥ ಕಥಾ ಸಂಕಲನ. ವೃಕ್ಷಸಾಕ್ಷಿ ಅಂತಕ್ಕಂಥದ್ದು ಏನಿದೆ ಅಂತಂದರೆ, ದುರ್ಗಸಿಂಹ ಅವರು ಬರೆದಿರ್ತಕ್ಕಂಥದ್ದು ಕರ್ನಾಟಕ ಪಂಚತಂತ್ರದಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟು ಗದ್ಯ ಭಾಗದಲ್ಲಿ ಇತ್ತು. ಪ್ರತಿ ಸಂದರ್ಭ ಬರುವಾಗ ಅದು ಯಾವ ಪಾಠದ್ದು, ಯಾರು ಬರೆದಿದ್ದಾರೆ, ಯಾವ ಕೃತಿಯಿಂದ ಆಯ್ದುಕೊಂಡಿದ್ದಾರೆ, ಅದು ಇಂಪಾರ್ಟೆಂಟ್ ಇತ್ತು. ಪದ್ಯ ಭಾಗದಲ್ಲಿ ನೋಡೋದಾದರೆ, ಸಂಕಲ್ಪ ಗೀತೆ GS ಶಿವರುದ್ರಪ್ಪ ಎದೆ ತುಂಬಿ ಹಾಡಿದೇನು ಅಂತಕ್ಕಂಥ ಕವನ ಸಂಕಲನ. ಹಕ್ಕಿ ಹಾರುತ್ತಿದೆ ನೋಡಿದಿರಾ ದ.ರಾ. ಬೇಂದ್ರೆ ಅವರ ಗರಿ ಎಂಬ ಕವನ ಸಂಕಲನ. ಹಲಗಲಿ ಬೇಡರು, ಇದು ಜಾನಪದ ಲಾವಣಿ, ಡಾಕ್ಟರ್ BS ಗದ್ದಗಿ ಮಠ ಸಂಪಾದಿಸಿರುವ ಕನ್ನಡ ಜನಪದ ಗೀತೆ. ಕೌರವೇಂದ್ರನೇ ಕೊಂದೆ ನಿಜೋಗ ಪರ್ವದಿಂದ ಆರಿಸಿದ್ದಾರೆ. ಹಸಿರು ಪದ್ಯ ಕುವೆಂಪು ಅವರು ಬರೆದಿದ್ದಾರೆ, ಪಕ್ಷಿಕಾಶಿ ಅಂತಕ್ಕಂಥ ಕವನ ಸಂಕಲನದಿಂದ ಆಯ್ದಿದ್ದಾರೆ. ಛಲಮನೆ ಮೆರವಂ ರನ್ನ ಬರೆದಿದ್ದಾರೆ, ಸಾಹಸ ಭೀಮ ವಿಜಯದಿಂದ ಆಯ್ಕೆ. ವೀರಲವ ಪದ್ಯ ಲಕ್ಷ್ಮೀಶ ಬರೆದಿದ್ದಾರೆ, ದೇವುಡು ನರಸಿಂಹ ಶಾಸ್ತ್ರಿ ಮತ್ತು ಶಿವಮೂರ್ತಿ ಶಾಸ್ತ್ರಿ ಅವರು ಸಂಪಾದಿಸಿದ ಜೈಮಿನಿ ಭಾರತ ಕೃತಿಯಿಂದ ಆಯ್ಕೆ. ಕೆಮ್ಮನೆ ಮೀಸೆ ಒತ್ತನೆ ಈ ಒಂದು ಪದ್ಯ ಪಂಪ ಬರೆದಿದ್ದಾರೆ, DL ನರಸಿಂಹಾಚಾರ್ಯ ಸಂಪಾದಿಸಿದ ವಿಕ್ರಮಾರ್ಜುನ ವಿಜಯ ಕೃತಿಯಿಂದ ಆರಿಸಿದ್ದಾರೆ. ಈಗ
ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭಗಳು ಮತ್ತು ಸಂದರ್ಭ ಹೇಗೆ ಬರಿಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ ರೂಪಿನಂತೆ ಮಾತು ಕೂಡ ಎನಿತದಾದೂರವಾಗಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂದರ್ಭ ಇತ್ತು. ಓಕೆನಾ. ಸೊ ಇದನ್ನು ಬರಿಬೇಕಾಗಿದ್ರೆ ಸೊ ಈ ಥರ ನೀವೇನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಈ ವಾಕ್ಯವನ್ನು ಪೂತಿ ನರಸಿಂಹಾಚಾರ್ಯ ಅವರು ಬರೆದಿರುವ ಶಬರಿ ಗೀತ ನಾಟಕದ ಶಬರಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ರಾಮ ಲಕ್ಷ್ಮಣರು ಶಬರಿ ಆಶ್ರಮಕ್ಕೆ ಆಗಮಿಸಿದಾಗ ಅವರಿಗೆ ಹಣ್ಣು ಹಂಪಲ ನೀಡಿ ನೀರು ಕೊಟ್ಟು ಹಾರ ಹಾಕಿ ಶಬರಿ ಸತ್ಕರಿಸಿದಳು. ಶಬರಿಯ ಆತಿಥ್ಯ ಸತ್ಕಾರ ಕಂಡು ರಾಮ ಲಕ್ಷ್ಮಣರು ಖುಷಿಗೊಂಡು, ಅಯೋಧ್ಯೆ ಅರಮನೆಯಲ್ಲಿಯೂ ಇಂತಹ ಸತ್ಕಾರ ದೊರೆಯದು ನಿನ್ನದು ನಿಷ್ಕಲ್ಮಶ ಮಮತೆ ಎಂದರು. ರಾಮನ ವಿಶಾಲ ಮನೋಭಾವನೆ ತಿಳಿದು ಶಬರಿ ಮೇಲಿನಂತೆ ಹೇಳಿದಳು. ಸೊ ಸಂದರ್ಭ ಬಂದ ನಂತರ ಕಂಪಲ್ಸರಿ ಸಾರಾಂಶ ಬರಿಬೇಕು. ರಾಮನು ಕೇವಲ ನೋಡಲು ಮಾತ್ರ ರೂಪವಂತವನಲ್ಲ, ಒಳ್ಳೆಯ ಆಂತರಿಕ ಗುಣಗಳನ್ನು ಹೊಂದಿದವನು ಎಂದು ಶಬರಿ ತಾಳಿದ ಭಾವ ತಿಳಿಸುವುದೇ ಈ ವಾಕ್ಯದ ಸ್ವಾರಸ್ಯವಾಗಿದೆ. ಎರಡನೇ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಾಕ್ಯ ಇತ್ತು, ಹೊತ್ತು ಹೊತ್ತು ಹೊತ್ತೆ ಹಣ. ಆಯ್ಕೆ: ಈ ವಾಕ್ಯವನ್ನು ವಿಕ್ರು ಗೋಕಾಕ್ ಅವರು ರಚಿಸಿರುವ ಸಮುದ್ರದ ಆಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದ ಲಂಡನ್ ನಗರ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಲೇಖಕರು ಲಂಡನ್ ನಗರದಲ್ಲಿ ಲಕ್ಷಾನುಲಕ್ಷ ಜನರು ಸದಾ ಅವಸರದಿಂದ ಓಡಾಡುತ್ತಿರುವುದನ್ನು ಕಂಡ ಸಂದರ್ಭದಲ್ಲಿ ವಿಲಾಯಿತಿಯ ಜನರಿಗೆ ಸಮಯವೇ ಹಣ, ಸಮಯವನ್ನು ವ್ಯರ್ಥ ಮಾಡದೆ ಸದಾ ಕಾರ್ಯಪ್ರವೃತ್ತರಾಗಿರುತ್ತಾರೆ ಎಂದು ಹೇಳುತ್ತಾರೆ. ಸ್ವಾರಸ್ಯ: ವಿದೇಶದ ಜನರು ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ದುಡಿದು ಹಣ ಗಳಿಸುವ ಧಾವಂತದಲ್ಲಿ ಇರುತ್ತಾರೆ ಎಂಬುದು ಈ ಮಾತಿನ ಸ್ವಾರಸ್ಯಪೂರ್ಣ ಅಭಿವ್ಯಕ್ತಗೊಂಡಿದೆ. ಮುಂದಿನ ವಾಕ್ಯ: ದುಡ್ಡು ದುರಭಿಮಾನದ ತವರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಈ ವಾಕ್ಯವನ್ನು ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಅವರು ಬರೆದಿರುವ ಕಾದಂಬರಿ ಕೃತಿಯಿಂದ ಆಯ್ದ ಶುಕನಾಸನ ಉಪದೇಶ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಅಹಂಕಾರದ ದಾಹಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ. ಇದು ಎಲ್ಲರ ದುಡ್ಡಿನ ಮಹಿಮೆ. ದುಡ್ಡು ದುರಭಿಮಾನದ ತವರು. ದುಡ್ಡಿನ ಪೇತ್ಯ ಅಂಟಿಸಿಕೊಂಡವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣ್ತದೆ. ರಾಜ್ಯ, ಸಂಪತ್ತು, ಹಣ ಎನ್ನುವುದು ಒಂದು ವಿಷ. ಅದರ ಅಧಿಕಾರದ ಸೋಂಕು ತಾಗಿಸಿಕೊಂಡವರಿಗೆ ಬುದ್ಧಿ ಮಂಕಾಗುತ್ತದೆ ಎಂದು ಹೇಳುವಾಗ ಈ ಮಾತು ಬರುತ್ತದೆ. ಸ್ವಾರಸ್ಯ: ದುಡ್ಡಿನ ಮದ ತಲೆಗೆ ಏರಿಸಿಕೊಂಡರೆ ಅಹಂಕಾರ ದುರಭಿಮಾನ ಬೆಳೆದು ಉಳಿದ ಒಳ್ಳೆಯ ಗುಣಗಳು ಗೌಣವಾಗುತ್ತವೆ ಎಂದು ತಿಳಿಸುವುದೇ ಇಲ್ಲಿನ ಸ್ವಾರಸ್ಯವಾಗಿದೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ವಾಕ್ಯ: ಸಾಮಾಜಿಕ ಕಾನೂನುಗಳ ಹರಿಕಾರರು. ಸಂದರ್ಭ: ಈ ವಾಕ್ಯವನ್ನು ಡಾಕ್ಟರ್ ಡಿ.ಎಚ್. ಜಯಪ್ಪಗೌಡ ಅವರು ರಚಿಸಿರೋ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಎಂಬ ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದರು. ಇವರ ಕಾಲದಲ್ಲಿ ಇಡೀ ಭರತಖಂಡದಲ್ಲಿ ಯಾವ ಸಂಸ್ಥಾನವು ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯ ಕಂಡುದರಿಂದ ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಅಭಿವೃದ್ಧಿಗಾಗಿ ಹಲವಾರು ಜನಪರ ಕಾನೂನು ಜಾರಿಗೆ ತಂದರೆಂದ ಹೇಳೋ ಸಂದರ್ಭದಲ್ಲಿ ಈ ಮಾತು ಬರುತ್ತದೆ. ಸ್ವಾರಸ್ಯ: ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಅಭಿವೃದ್ಧಿಗಾಗಿ ಜನಪರ ಕಾಳಜಿ ಹೊಂದಿ ಅನೇಕ ಉಪಯುಕ್ತ ಯೋಜನೆಗಳನ್ನು ಜಾರಿಗೆ ತಂದರೆಂದು ತಿಳಿಸುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ವಾಕ್ಯ: ರಿಸಿಯರ ರೂಪಂ ಕಾನ್ಗು ಮಂದಿ ತನು ತಪಂ ಬಡಗುಂ ಅಂತಕ್ಕಂಥದ್ದು ಇದೆ. ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯ ಬರೆದಿರುವ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಸುಕುಮಾರಸ್ವಾಮಿ ಕತೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಸುಕುಮಾರಸ್ವಾಮಿ ಎಲ್ಲ ಸುಖಭೋಗಗಳನ್ನು ಅನುಭವಿಸುತ್ತಾ ಅತ್ಯಂತ ಸುಂದರ ಹಾಗೂ ಐಷಾರಾಮಿ ಬದುಕನ್ನು ಸಾಗಿಸುತ್ತಿದ್ದನು. ಹೀಗೊಂದು ಸಾರಿ ಅವರ ಅರಮನೆಗೆ ಜೋಯಿಸರೊಬ್ಬರು ಬಂದು ಸುಕುಮಾರಸ್ವಾಮಿಯನ್ನು ಕಂಡು ಒಂದು ಕಠೋರ ಭವಿಷ್ಯವಾಣಿ ಈ ಮೇಲಿನಂತೆ ನುಡಿಯುವರು. ಸುಕುಮಾರಸ್ವಾಮಿ ಋಷಿಯರನ್ನು ಕಂಡರೆ ತಪಸ್ಸಿಗೆ ಹೋಗುವನು ಎಂದು ಹೇಳಿದರು. ಸುಕುಮಾರಸ್ವಾಮಿ ಭವಿಷ್ಯದ ವೈರಾಗ್ಯದ ಸೂಚನೆ ತಿಳಿಸೋದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಮುಂದಿನ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಲಿರ್ತಕ್ಕಂಥ ವಾಕ್ಯ ಇತ್ತು. ನಾನು ಆಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ಈ ವಾಕ್ಯವನ್ನು ಸಾರಾ ಅಬುಬ್ಕರ್ ಅವರ ಚಪ್ಪಲಿಗಳು ಕೃತಿಯಿಂದ ಆರಿಸಲಾದ ಯುದ್ಧ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಯುದ್ಧದಲ್ಲಿ ವೈಮಾನಿಕ ದಾಳಿಯಿಂದ ರಾಹೀಲನು ಪ್ರಾಣಾಪಾಯದಿಂದ ಪಾರಾಗಿರುತ್ತಾನೆ. ಆದರೆ ಅವನು ಗಾಯಗೊಂಡ ಶತ್ರುಗಳ ಪ್ರದೇಶದಲ್ಲಿ ಬಿದ್ದಿರುವನು. ರಕ್ಷಣೆ ಕೋರಿ ಅಲ್ಲಿರುವ ಮನೆಯ ಬಾಗಿಲು ಬಡಿದಾಗ ಮುದುಕಿಯೊಬ್ಬಳು ಬಾಗಿಲು ತೆರೆಯುವಳು. ಜೊತೆಗೆ ಆ ಮನೆಯ ಕೊಠಡಿಯೊಳಗಿಂದ ಹೆಣ್ಣು ಮಗಳೊಬ್ಬ ಹೇರಿಗೆ ನೋವಿನ ಬೇನೆಯಿಂದ ನರಳಾಡುವುದು ಕೇಳಿಬಂತು. ಆಗ ರಾಹೀಲ ತನ್ನ ನೋವು ಮರೆತು ತಾನೊಬ್ಬ ವೈದ್ಯ ಆಕೆಗೆ ಚಿಕಿತ್ಸೆ ನೀಡುವೆ ಎಂದು ಹೇಳೋ ಸಂದರ್ಭದಲ್ಲಿ ಈ ವಾಕ್ಯ ಬರುತ್ತದೆ. ಸ್ವಾರಸ್ಯ: ತನ್ನ ನೋವು ಮರೆತು ಮಾನವೀಯ ಹಿನ್ನೆಲೆಯಲ್ಲಿ ಬೇರೆಯವರಿಗೆ ಸಹಕಾರ ಮಾಡಬೇಕೆನ್ನುವ ಗುಣ ಇಲ್ಲಿ ವ್ಯಕ್ತವಾಗಿದೆ.
ಮುಂದಿನ ವಾಕ್ಯವಿತ್ತು ಪೊನ್ನನೆಲ್ಲ ಮಾಂ ನೀನೇ ಕೊಂಡೆ. ಆಯ್ಕೆ. ಈ ವಾಕ್ಯವನ್ನು ದುರ್ಗಾಸಿಂಹ ವಿರಚಿತ ಗುಡ್ಲಿ ಚಂದ್ರಶೇಖರ ಸಂಪಾದಿಸಿದ ಕರ್ನಾಟಕ ಪಂಚತಂತ್ರ ಕೃತಿಯ ವೃಕ್ಷಸಾಕ್ಷಿ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಧರ್ಮಬುದ್ಧಿ ಹಾಗೂ ದುಷ್ಟಬುದ್ಧಿ ವ್ಯಾಪಾರ ಮಾಡಿಕೊಂಡು ಮರಳಿ ಊರಿಗೆ ಬರುವಾಗ ಊರ ಹೊರಗಿನ ಉದ್ಯಾನವನದಲ್ಲಿ ಒಂದು ಮರದ ಪೊಟರೆಯಡಿಯಲ್ಲಿ ತಮಗೆ ಬೇಕಾದಷ್ಟು ಹೊನ್ನನ್ನು ಪಡೆದು ಉಳಿದದ್ದು ಇಟ್ಟು ಬರುವರು. ಸ್ವಲ್ಪ ದಿನಗಳು ಕಳೆದ ಬಳಿಕ ದುಷ್ಟಬುದ್ಧಿ ಒಬ್ಬನೇ ಹೋಗಿ ಆ ಹೊನ್ನನ್ನು ತೆಗೆದುಕೊಂಡು ಬರುವನು. ಮತ್ತೆ ಕೆಲವು ದಿನದ ನಂತರ ತನ್ನ ಗೆಳೆಯನನ್ನು ಕರೆದುಕೊಂಡು ಹೋಗಿ ಪೊನ್ನನ್ನು ನೋಡಿದಾಗ ಅದು ಇರುವುದಿಲ್ಲ. ಆಗ ದುಷ್ಟಬುದ್ಧಿ ಧರ್ಮಬುದ್ಧಿಯ ಮೇಲೆ ಆರೋಪ ಮಾಡುವಾಗ ಈ ಮಾತು ಬರುತ್ತದೆ: ಸ್ವಾರಸ್ಯ, ಇಲ್ಲಿ ಇಟ್ಟಿರುವ ಹೊನ್ನನ್ನು ದುಷ್ಟಬುದ್ಧಿಯೇ ಕದ್ದರು. ತನ್ನ ಮೇಲೆ ಆರೋಪ ಬಾರದಿರಲಿ ಎಂದು ಗೆಳೆಯನ ಮೇಲೆ ಆರೋಪ ಹೊರಿಸುವ ದುಷ್ಟಬುದ್ಧಿಯ ಮೋಸದ ನಡೆ ತಿಳಿಯುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಇನ್ನು ಇಷ್ಟು ವಾಕ್ಯಗಳನ್ನು ಸಹಿತ ತಾವೇನು ಮಾಡಬೇಕು, ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಸಹಿತ ಪ್ರಾಕ್ಟೀಸ್ ಮಾಡಿ. ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ, ಪ್ರವಾಸವು ಶಿಕ್ಷಣದ ಒಂದು ಭಾಗ, ಗುರುಪದೇಶ ಎಂದರೆ ತಲೆ ನೆರೆಯದೇ ಬರುವ ಮುಪ್ಪು, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಆವಂತಿ ಸುಕುಮಾರನೆಂದು ಪೆಸರನಿಟ್ಟಂ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನ್ನೆಲ್ಲ, ಹುಸಿಯದ ಬೇಹಾರಿಯೇ ಇಲ್ಲ. ಇನ್ನು ಪದ್ಯಭಾಗದಲ್ಲಿ ಬರ್ತಕ್ಕಂಥ ಸಂದರ್ಭಗಳನ್ನು ನಾವೇನು ಮಾಡೋಣ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನಿಮ್ಮ ಎಲ್ಲ ಸಪೋರ್ಟ್ ಹೀಗೆ ಇರಲಿ.